ಬಿಡದಿ ಟೌನ್ಶಿಪ್ಗೆ ಏನು ರೈತರ ವಿರೋಧ ವ್ಯಕ್ತವಾಗ್ತದೆ. ಬಿಡದಿ ಟೌನ್ಶಿಪ್ ಯೋಜನೆ ಮಾಡಲು ಬಿಡಲ್ಲ ಅಂತ ಹೇಳಿ ರೈತರು ಹೇಳ್ತಾ ಇದ್ದಾರೆ. ಈ ಬಿಡದಿ ಟೌನ್ಶಿಪ್ಗೆ ರೈತರ ವಿರೋಧ ಯಾವ ರೀತಿ ವ್ಯಕ್ತವಾಗ್ತಿದೆ ಅಂದರೆ, ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಯೋಜನೆ ಮಾಡಲು ಬಿಡಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಮ್ಮ ಪ್ರಾಣ ಬಿಟ್ಟರು ನಮ್ಮ ಭೂಮಿ ಬಿಡಲ್ಲ ಅಂತ ಹೇಳಿ ರೈತರು ಹೇಳ್ತಾ ಇರ್ತಕ್ಕಂಥದ್ದು. ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೇಳಿ ರೈತರು ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಬೈರಮಂಗಲದಲ್ಲಿ ನಿಮ್ಮ ಸಂಪೂರ್ಣ ನ್ಯೂಸ್ಗೆ ರೈತರು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಎಸ್ ವೀಕ್ಷಕರೇ, ರೈತರು ಪಟ್ಟಿಡಿದು ಕೂತಿದ್ದಾರೆ. ನಮ್ಮ ಜಮೀನನ್ನ ನಮ್ಮ ಭೂಮಿಯನ್ನ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ನಮ್ಮ ಜೀವನ ನಡೆಸೋದಕ್ಕೆ, ನಮ್ಮ ಬದುಕು ನಡೆಸೋದಕ್ಕೆ ಈ ಭೂಮಿ ಬಹಳ ಮುಖ್ಯ ಆಗಿದೆ ನಮಗೆ. ನೀವು ಕೊಡೋ ದುಡ್ಡು ಸ್ವಲ್ಪ ದಿನದಲ್ಲಿ ಹಾಳಾಗುತ್ತೆ, ಬಟ್ ಭೂಮಿ ನಾವು ಸಾಯೋವರೆಗೂ ಕೂಡ ನಮ್ಮ ಕೈ ಹಿಡಿಯುತ್ತೆ. ಸೊ ಆ ಕಾರಣಕ್ಕೆ ನಾವು ಭೂಮಿ ಬಿಡೋದಿಲ್ಲ. ನಿಮಗೆ ಬೇಕಾದರೆ ಬೇರೆ ಕಡೆ ಹೋಗಿ ಮಾಡ್ಕೊಳ್ಳಿ ಈ ಯೋಜನೆಗಳನ್ನು ಎಲ್ಲ ಅಂತ ಹೇಳಿ ಅಲ್ಲಿನ ರೈತರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ನೋಡಿ, ನಮ್ಮ ಪ್ರಾಣ ಬಿಟ್ಟರು ಕೂಡ ನಮ್ಮ ಭೂಮಿ ಬಿಡಲ್ಲ ಅಂತ ಹೇಳಿ ಅಲ್ಲಿನ ರೈತರು ಹೇಳ್ತಾ ಇರತಕ್ಕಂಥದ್ದು. ಸಂಪೂರ್ಣ ನ್ಯೂಸ್ ಜೊತೆ ಅಲ್ಲಿನ ರೈತರು ಮಾತನಾಡಿದ್ದಾರೆ. ಟೌನ್ಶಿಪ್ ಅನ್ನು ವಿರೋಧಿಸಿ ಏನು ರಾಜ್ಯ ಸರ್ಕಾರದ ವಿರುದ್ಧ JDS ಮತ್ತು BJP ಇವತ್ತು ಜಂಟಿಯಾಗಿ ಬಿಡದಿ ಪಾದಯಾತ್ರೆಗೆ ಛಲವನ್ನು ಕೊಟ್ಟಿದೆ. ಏನು ಇವತ್ತು ಬಿಡದಿ ಪಾದಯಾತ್ರೆ ಇವತ್ತಿನಿಂದ 3 ದಿನಗಳ ಕಾಲ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಬಿಡದಿ ಪಾದಯಾತ್ರೆ ನಡೆಯುತ್ತೆ. ಏನು ಬಿಡದಿಯ ಬೈರಮಂಗಲದಿಂದ ಫ್ರೀಡಂ ಪಾರ್ಕ್ವರೆಗೂ ಪಾದಯಾತ್ರೆ ನಡೆಯುತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪಾದಯಾತ್ರೆ ಆರಂಭಗುತ್ತೆ. ಇವತ್ತು ನಾವು ಬೈರಮಂಗಲ ಗ್ರಾಮದಲ್ಲಿದ್ದೀವಿ. ಬೈರಮಂಗಲ ಗ್ರಾಮದಲ್ಲಿ ನಾವು ಇವತ್ತು ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾ ಹೋಗ್ತಾರೆ. ಇಲ್ಲಿ ದೊಡ್ಡ ದೊಡ್ಡ ಕಟೌಟ್ಗಳನ್ನು ಈಗಾಗಲೇ ಹಾಕಲಾಗಿದೆ. ಒಂದಷ್ಟು ಪಾದಯಾತ್ರೆಗೆ ಒಂದಷ್ಟು ಪ್ರಿಪರೇಷನ್ ಮಾಡ್ಕೊಳ್ಳಲಾಗ್ತಾ ಇದೆ. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಏನು ಪಾದಯಾತ್ರೆಗೆ ಬೇಕಾದಂತಹ ಒಂದಷ್ಟು ಪ್ರಿಪರೇಷನ್ಸ್ ಇರಬಹುದು, ಒಂದಷ್ಟು ಮುಖಂಡರುಗಳಿರಬಹುದು, ಎಲ್ಲವನ್ನು ಅಂತಿಮ ಕ್ಷಣದ ಸಿದ್ಧತೆಗಳು ನಡೀತಾ ಇದ್ದಾವೆ. ಇನ್ನೇನು ಸುಮಾರು ಅರ್ಧ ಮುಕ್ಕಾಲು ಗಂಟೆಯ ಒಳಗಾಗಿ ಏನು ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಹಾಗೂ ವಿಪಕ್ಷ ನಾಯಕರಾದಂತಹ ಅಶೋಕ್ ಛಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಒಂದಷ್ಟು ಪ್ರಮುಖ ನಾಯಕರು ಏನು ಪಾದಯಾತ್ರೆಗೆ ಚಾಲನೆ ಕೊಡುತ್ತಾರೆ. ಇವತ್ತು ಪಾದಯಾತ್ರೆ ಬೈರ್ನಹಳ್ಳಿಯಿಂದ ಆರಂಭವಾಗಿ ಸುಮಾರು ಇವತ್ತು 12ರಿಂದ 13 ಕಿಲೋಮೀಟರ್ ಇವತ್ತು ಪಾದಯಾತ್ರೆ ನಡೆಯುತ್ತೆ. ಬಿಡದಿಯನ್ನ ಸಂಜೆ ತಲುಪುತ್ತೆ. ಇನ್ನು ಪ್ರಮುಖವಾಗಿ ಈ ಪಾದಯಾತ್ರೆಯ ಉದ್ದೇಶ ಅಂತಂದ್ರೆ ಏನು, ಸರ್ಕಾರ ಜಾರಿಗೆ ತಂದಿರುವಂತಹ ಬಿಡದಿ ಟೌನ್ಶಿಪ್ ಇದೆ, ಅದನ್ನ ವಿರೋಧಿಸಿ ಮಾಡ್ತಿರುವಂತಹ ಪಾದಯಾತ್ರೆ. ಈಗಾಗಲೇ ಈ ಪಾದಯಾತ್ರೆಗೆ ಒಂದಷ್ಟು ರೈತರು ಸಹ ಜನ ಬರ್ತಾ ಇದ್ದಾರೆ, ಸೇರ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ರೈತರಿದ್ದಾರೆ. ಸರ್ ನಮಸ್ಕಾರ. ಸರ್ ಇದೇ ಊರಿನವರ ನೀವು? ಓಕೆ. ಈಗ ರಾಜ್ಯ ಸರ್ಕಾರ ಬಿಡದಿ ಟೌನ್ಶಿಪ್ ಮಾಡಬೇಕು, ಇಲ್ಲಿನ ಅಭಿವೃದ್ಧಿ ಮಾಡ್ತೀವಿ ಅಂತ ಹೊರಡ್ತಾ ಇದ್ದಾರೆ. ಈ ರಾಜ್ಯ ಸರ್ಕಾರದ ನೀತಿಗೆ ನಿಮ್ಗೆ ಸಹಕಾರ ಕೊಡ್ತೀರಾ ಇಲ್ಲ ವಿರೋಧ ಮಾಡ್ತೀರಾ? ವಿರೋಧ ಮಾಡ್ತೀವಿ. ಯಾಕೆ ಅಂದ್ರೆ ಇವತ್ತು ನಾನು ಟೈಲೆಟ್ ತೊಳಿತಿದ್ದೀನಿ. ನಾನು ಟೈಲೆಟ್ ತೊಳಿತಿದ್ದೀನಿ. 10 ಸಾವಿರ ಕೊಡ್ಬೋದು, 15 ಸಾವಿರ, 12 ಸಾವಿರ ಕೊಡ್ಬೋದು. ಟೈಲೆಟ್ ತೊಳಿತಿದ್ದೀನಿ. ಯಾಕೆ ನಮ್ಮ ಜೀವನ ಹೊಟ್ಟೆ ಬಾಡು ಜೀವನ ನಡೆಸಬೇಕು. ನಮ್ದು ಇರೋದಿಷ್ಟು ಅರ್ಧ 20 ಗುಂಟೆ ಇದೆ. 20 ಗುಂಟೆ 6 ಭಾಗ, ತಾಯಿ ತಂಗಿ 6 ಭಾಗ ಐತೆ. 10 ಗುಂಟೆ ಜಮೀನು 10 ಗುಂಟೆ ಹುಲ್ಲು ಹಾಕೊಂಡು 2 ಸಾವಿರ ಕಟ್ಕೊಂಡು ಜೀವನ ಆಯಿತು. ನಾವು ಕೊಡೋದು ಜೀವ ಆದ್ರೂ ಜಮೀನು ಕೊಡೋಕೆ ರೆಡಿ ಇಲ್ಲ. ಅವ್ರೇದಕ್ಕೆ ಹೈಕೋರ್ಟ್ಗೆ ಹೋಗಲಿ, ಸುಪ್ರೀಂ ಕೋರ್ಟ್ಗೆ ಹೋಗಲಿ, ನಾವೆಲ್ಲೋ ಜಡ್ಜ್ ಕೋರ್ಟೆ ಮಾಡಿರಿ ನಾವು ವಾದ ಮಾಡ್ತೀವಿ. ನಾವು ವಾದ ಮಾಡ್ತೀವಿ ಅಂದರೆ ಇನ್ನು ದಾದನ್ ತೊಳಿತಾನೆ ನೀವು ವಾದ ಮಾಡ್ತೀನಿ ಅಂತಾರಲ್ಲ, ನನಗೆ ಗೊತ್ತು ಎಲ್ಲ ಮಾಡಬೇಕು, ನಾವು ಮಾಡ್ತೀವಿ. ಅಂದರೆ ಜಮೀನು ಕೊಡೋಕೆ ರೆಡಿ ಇಲ್ಲ ಸರ್. ಹಾಂ, ಸರ್ಕಾರದವ್ರು ಹೇಳ್ತಾರೆ ಇದು ಬರ್ಡ್ ಭೂಮಿ ಅಂತೆ, ಇಲ್ಲಿ ಬೆಳೆ ಬರಲ್ವಂತೆ, 2.5 ಕೋಟಿ ಕೊಡ್ತಾರಂತೆ. ಇಸ್ಕೊಳ್ಳಿ. ಯಾಕೆ? ಒಂದು ನಿಮಿಷ ಮಾತಾಡ್ತೀನಿ. ಬಂದಿರೋ ಭೂಮಿನ ಇದು? ಮರಳವಾಡಿ ಇಲ್ವಾ? ಕನ್ಪುರದಾಚೆ ಇಲ್ವಾ? ಮಂಚ ಮೇಲೆ ರೋಟಿ ಗುಡ್ಡ ಬೆಟ್ಟ ಇಲ್ವಾ? ಇಲ್ಲ. ಈ ಭೂಮಿ ಬಂದಿರೋ ಭೂಮಿನ ಇದು? ಅದೇ ಸ್ವಾಮಿ, ಬಂದಿರೋ ಭೂಮಿ ಸ್ವಾಮಿ ಇದು. ರಕ್ತ ಭೂಮಿ ಬಸ್ತಾ 10 ಕೋಟಿ ಜಮೀನು ಹಾಕೊಂಡು 2 ಕಟ್ಕೊಂಡು ಜೀವನ ಆಗೋಯ್ತು. ಬಂದಿರೋ ಭೂಮಿ ಇದೆ ಇದು. ಮರಳವಾಡಿನ ಆಚೆ ಇಲ್ವಾ? ತಟ್ಟೆಕೆರೆ ಇಲ್ವಾ? ಕನ್ಪುರದಿಂದ ಆಚೆ ಇಲ್ವಾ? ಇಲ್ಲೇ ಮಾಡಬೇಕು ಅನ್ನೋದೇನು? ಹಾಕೋರು ಇಲ್ಲೇ ಮಾಡ್ಬೇಕು ಅಂತ ಸ್ವಾಮಿ. ಸ್ವಾಮಿ ಅವ್ರು 10 ಕೋಟಿ ಕೊಟ್ಟರು ಕೊಡಲ್ಲ ಜಮೀನು. 10 ಎಕರೆಗೆ 10 ಕೋಟಿ ಕೊಟ್ಟರು ಕೊಡಲ್ಲ. ನಾವು ಪ್ರಾಣ ಅವರು ಜಮೀನು ಕೊಡಲ್ಲ. ಇವತ್ತು ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಬಿಡದಿ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ಪಾದಯಾತ್ರೆಗೆಲ್ಲ ಹೆಂಗ್ ಪ್ರಿಪರೇಷನ್ ಇದೆ, ಅದು ಸಹಕಾರ ನೀವು ಹೆಂಗ್ ಕೊಡ್ತಾ ಇದ್ದೀರಾ ನೀವು ಗ್ರಾಮಸ್ಥರಲ್ಲ? ಸರ್ಕಾರ ಬೆಂಬಲ ಕೊಡ್ತೀವಿ. ನಾವು ಬೆಂಬಲ ಕೊಡ್ತೀವಿ ಸರ್. ನಾವು ಜೀವ ಪ್ರಾಣ ಹೋದ್ರೂ ಜಮೀನು ಕೊಡಲ್ಲ ಸರ್. ನಮ್ಗೆ ಅದೇ ಆಧಾರ. 10 ಕೋಟಿ ಜಮೀನು ಹುಲ್ಲು ಹಾಕೋಬಿಟ್ರು, 2 ದಿವಸ ಕಟ್ಕೊಬಿಟ್ರು, ನನ್ನ ಜೀವನ ಆಯ್ತು ಸ್ವಾಮಿ. ನಾನು ಟೈಲೆಟ್ ತೊಳಿತೀನಿ ಸ್ವಾಮಿ. ಬಾತ್ರೂಮು 1000 ಜನ ಹೋಗಿರ್ತಾರೆ, ಅವ್ರಲ್ಲಿ ಏನೇನು ಕಾಯ್ದೆ ಇರ್ತದೋ ನಮ್ಗೆ ಅದು ನಮ್ಗೆ ಏನು ಹೊಟ್ಟೆ ಪಾಟ್ ಜೀವನ ಮಾಡಬೇಕಲ್ಲ. ಸರ್ ಹೇಳಿ ಸರ್, ನೀವೇನು ಹೇಳ್ತೀರಾ? ಸರ್, ಇದು DK ಶಿವಕುಮಾರ್ ಅವರು ರೈತರನ್ನ ಉದ್ದೇಶಪೂರ್ವಕವಾಗಿ ಒಕ್ಕಲೆಪ್ಸೋಂಥ ಉದ್ದೇಶ ಇಟ್ಕೊಂಡವ್ರೆ. ಅವರು ಇಲ್ಲಿ ಸುಮಾರು ಎಕರೆ ಜಮೀನುಗಳು ಮಾಡ್ಕೊಂಡವ್ರೆ ಅಂತ ಕೆಲವರೆಲ್ಲನೂ ಮಾತುಕತೆಯಲ್ಲೆಲ್ಲ ಹೇಳ್ತಾರೆ. ಆ ಉದ್ದೇಶಕ್ಕೆ ಅವರು ಇಲ್ಲಿ ಜಮೀನು ಹೊಡಿಬೇಕು ಅನ್ನೋ ಉದ್ನಾರ ಇಟ್ಕೊಂಡು ಈ ಭೂಮಿ ಏನು ಟೌನ್ಶಿಪ್ ಅನ್ನೋ ಹೆಸರಿಟ್ಕೊಂಡು GBD ಅಂತ ಒಂದು
ಏನು ದಳ್ಳಾಳಿ ರಿಯಲ್ ಎಸ್ಟೇಟ್ ದಳ್ಳಾಳಿ ಅನ್ನೋದೊಂದು ಸಂಸ್ಥೆನ ಇಟ್ಕೊಂಡು ಜಮೀನು ಹೊಡಿಯೋಕ್ಕೆ ಬಂದವ್ರೆ. ಯಾವುದೇ ಕಾರಣಕ್ಕೂ ಇಲ್ಲಿ ರೈತರು 1 ಇಂಚು ಭೂಮಿ ಬಿಟ್ಕೊಡೋಕ್ಕೆ ಒಪ್ಪೋದಿಲ್ಲ, ಇಷ್ಟನೂ ಪಡೋದಿಲ್ಲ. ದಯವಿಟ್ಟು ಅವರು ಏನು ಅಭಿವೃದ್ಧಿ ಪಡಿಸ್ಬೇಕು ಅಂದರೆ ಉತ್ತರ ಕರ್ನಾಟಕದ ಕಡೆ ಹೋಗಲಿ, ಅಭಿವೃದ್ಧಿ ಪಡಿಸ್ಲಿ, ಅಲ್ಲಿಂದ ಗುಳ್ಳೆ ಬರೋವಂಥ ಜನನ ತಪ್ಪಿಸ್ಲಿ. ಈ ಭಾಗದಲ್ಲಿ ಏನು ಅಂತ ಅಂದರೆ ಫಲವತ್ತಾದ ಭೂಮಿ ಇದೆ. ಒಂದು ದಿನಕ್ಕೆ 20ರಿಂದ 25 ಸಾವಿರ ಲೀಟ್ರ್ ಹಾಲು ಉತ್ಪತ್ತಿ ಮಾಡ್ತಾರೆ. ಫಲವತ್ತಾದ ಭೂಮಿ ಅಲ್ವಾ, ಬರಡು ಭೂಮಿನ ಸರ್ 20ರಿಂದ 25 ಸಾವಿರ ಲೀಟ್ರ್ ಒಂದು ದಿನಕ್ಕೆ 2 ಪಂಚಾಯತಿಯಿಂದ ಉತ್ಪತ್ತಿ ಮಾಡ್ತಾರೆ ಅಂದರೆ ಬರಡು ಭೂಮಿನ ಏನು ತಾವೇ ಪ್ರಶ್ನೆ ಮಾಡಬೇಕು ಸರ್, ಅವ್ರನ್ನೇ ಕೇಳಬೇಕು. ಯಾಕೆಂದರೆ ಅವ್ರ ತಮ್ಮವರು ಈಗಾಗಲೇ ಬೊಮ್ಮಲ್ಲು ಇದರಲ್ಲಿ ಅಧ್ಯಕ್ಷರಾಗಿದ್ದಾರೆ. ಜೊತೆಗೆ ರೇಷ್ಮೆ ಸರ್ 20 ದಿವಸಕ್ಕೆ ನಮ್ಮ ರೈತರು 3 ಕೋಟಿಯಿಂದ 5 ಕೋಟಿ ಸಂಪಾದನೆ ಮಾಡ್ತಾರೆ ಸರ್ 20 ದಿವಸಕ್ಕೆ. ಬರಡು ಭೂಮಿ ನಲ್ಲಿ ಸಂಪಾದನೆ ಮಾಡೋಕ್ಕಾಯ್ತದ ಸರ್? ಅಲ್ಲ, ಇವಾಗ ಸರ್ಕಾರದವ್ರು ಹೇಳ್ತಿರುವಂತಹದ್ದು ಇಲ್ಲಿ ನಿಮಗೆ ಏನು ಬೆಳೆ ಬರಲ್ಲ, ಆಮೇಲೆ ಇಲ್ಲಿ ರೈಟ್ ಜಮೀನ್ ವ್ಯಾಲ್ಯೂನು ಕಮ್ಮಿ ಇದೆ, ನಾವು 2.5 ಕೋಟಿ ಕೊಡ್ತೀವಿ ಬಿಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅವರು. ಸರಿ ಸರ್, ಈಗ 2.5 ಕೋಟಿ ಈಗ ಅವರ ತಂದೆ ಆಸ್ತಿನ ಮಾರಿ ಅವರು ರಾಜಕೀಯಕ್ಕೆ 2.5 ದುಡ್ಡು ತೊಗೊಂಡೋಗಿ ಬೆಂಗಳೂರಲ್ಲಿ ಸೆಟ್ಲ್ ಆದ್ರೆ ಸರ್ ಅವರು. ನಾವು 2.5 ಕೋಟಿ ತೊಗೊಂಡೋಗ್ಬಿಟ್ಟು ಬಿಡದಿನಲ್ಲಿ ಒಂದು ಸೈಟ್ ಬರಲ್ಲ, ಹಾರೋಹಳ್ಳಿನಲ್ಲಿ ಒಂದು ಸೈಟ್ ಬರಲ್ಲ. 2.5 ಕೋಟಿ ಈಗ ಕೋಟಿನಲ್ಲಿ ಇದು ಬೇರೆ ಏನು ಸರ್? ಈಗ ಸೈಬರ್ ವಂಚಕರು ಬೇರೆ. ಯಾರು ಕಾಟ ತಪ್ಪಿಸ್ಕೊತೀರಾ? ಸೈಬರ್ ವಂಚಕರ ಕಾಟ ತಪ್ಪಿಸ್ಕೊತೀರಾ? ನಂಬಿಸಿ ಮೋಸ ಮಾಡೋಂಥವ್ರು ತಪ್ಪಿಸ್ಕೊತೀರಾ? ಭೂಮಿನೂ ಹೋಯ್ತು, ದುಡ್ಡು ಹೋಯ್ತು. ಮಕ್ಳಿಗೆ ಏನು ಸರ್ ಮುಂದಿನ ಭವಿಷ್ಯ? ಮಕ್ಳಿಗೆ ಏನು ಮಾಡೋದು? ಫೈನ್. ಇವಾಗ ಇವತ್ತು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಪಾದಯಾತ್ರೆಗೆ ಚಾಲನೆ ಕೊಟ್ಟಿದ್ದಾರೆ. ಈ ಪಾದಯಾತ್ರೆ ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗ್ತೀವಿ ಅಂತ ಇದ್ದಾರೆ. ನೀವು ರೈತರೆಲ್ಲ ಯಾವ ರೀತಿಯಾಗಿ ಸಹಕಾರ ಕೊಡ್ತಾ ಇದ್ದಾರೆ ಅವ್ರಿಗೆ? ಸರ್, ಈಗ ಮೊದಲಿಂದನೂ ಇಲ್ಲಿ ಏನು ಮಾಜಿ ಶಾಸಕರಾದಂಥ ಮಂಜಣ್ಣವರು ಪ್ರಥಮ ದಿನದಿಂದನೂ ನಮ್ಮ ರೈತರಿಗೆ ಸಾಥ್ ಕೊಟ್ಕೊಂಡ್ಬಂದವ್ರೆ, ನಮ್ಮ ಬೆಂಬಲವಾಗಿ ನಿಂತ್ಕೊಂಡವ್ರೆ. ಅದೇ ಥರ ನಾವು ಅವ್ರಿಗೆ ನಮ್ಮ ರೈತರುಗಳೆಲ್ಲ ಬೆಂಬಲ ಸೂಚಿಸ್ಕೊಂಡು ಸಹಕರಿಸಿ ನಾವು ಈ ಒಂದು ಪಾದಯಾತ್ರೆಯನ್ನು ಯಶಸ್ವಿಗೊಳಿಸ್ತೀವಿ ಸರ್. ಸಾವಿರಾರು ಸಂಖ್ಯೆಯಲ್ಲಿ ಸೇರ್ತೀವಿ ಸರ್. ಓಕೆ, ಫೈನ್. ಇನ್ನೊಬ್ರು ಇದ್ದಾರೆ, ರೈತರು ಮಾತಾಡ್ತಾ ಹೋಗೋಣ. ಸರ್, ಬಿಡದಿ ಪಾದಯಾತ್ರೆ ಮಾಡ್ತಾ ಇದ್ರಿ ಇವತ್ತು ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ. ನಿಮ್ಮ ಪಾದಯಾತ್ರೆಗೆ ಬೆಂಬಲ ಯಾವ ರೀತಿ ಇದೆ, ಸಪೋರ್ಟ್ ಎಲ್ಲ ಯಾವ ರೀತಿ ಇದೆ ಇಲ್ಲಿ? ನಮ್ಮ ರೈತರುಗಳೆಲ್ಲ ಬೆಂಬಲ ಕೊಡ್ತೀವಿ, ಎಲ್ಲ ಸಹಕಾರ ಕೊಡ್ತೀವಿ, ಏನು ತೊಂದರೆ ಇಲ್ಲ. ಇಲ್ಲಿ ನಮಗೆ ತೊಂದರೆ ಆಗ್ಬಿಟ್ಟಿದೆ. ಈಗ ದೊಡ್ಡವರು ಚಿಕ್ಕವ್ರು ತಗೊಂಡು ನಮ್ಮ ಜಮೀನು ತಗೊಬಿಟ್ಟು ಅದು ಮಾತ್ರ ತಗೊಂಡವ್ರೆ. ಅವ್ರು ದೊಡ್ಡವರೆಲ್ಲ ಜಮೀನೆಲ್ಲ ಹಂಗೆ ಉಳಿಸ್ಕೊಂಡವ್ರೆ, ಅವು ಮಾತ್ರ ಕೊಡಲಿಲ್ಲ. ಈಗ ಬಡವ್ರದ್ದು ಕಿತ್ಕೊಬಿಟ್ಟವ್ರು, ಕಡಿಮೆ ರೇಟ್ಗೆ ತಗೊಬಿಟ್ಟು ಇದು ಮಾಡ್ಬಿಟ್ಟವ್ರೆ. ತಗೊಂಡು ದೊಡ್ಡದೆಲ್ಲ ಹಂಗೆ ಮಡಿಕೊಂಡವರು, ಮಡಿಕೊಂಡು ಹಾಳು ಮಾಡ್ತಾವೆ ನಮ್ಮನ್ನೆಲ್ಲ. ಈಗ ಅವ್ರು ಹಾಳು ಮಾಡೋಕೆ ಹೋದ್ರೆ ನಮ್ಗೆ ಹಾಳು ಮಾಡ್ತಾರೆ. ನಮ್ಮ ಜಮೀನು ನಮ್ಗೆ ಇರಲಿ. ಓಕೆ. ಅಲ್ಲ, ಸರ್ಕಾರದವ್ರು ಹೇಳ್ತಾವ್ರೆ ನಿಮಗೆ ದುಡ್ಡು ಕೊಡ್ತೀವಿ 2.5 ಕೋಟಿ ಕೊಟ್ಬಿಡಿ, ಆಮೇಲೆ ಇಲ್ಲ ಅಂತಾರೆ ಡೆವಲಪ್ ಆಗಿರೋ ಭೂಮಿ ಕೊಡ್ತೀವಿ ಅಂತ. ಡೆವಲಪ್ ಆಗಿರೋ ಭೂಮಿ ಬೇಡವಾ ನಿಮಗೆ? ನಮಗೆ ಯಾವುದೂ ಬೇಡ. ನಮಗೆ ಇವತ್ತು ನಮಗೆ ಕೊಡೋಕ್ಕೆ ಇಷ್ಟ ಇಲ್ಲ. ಅವರು 5 ಕೋಟಿ ಕೊಟ್ಟರು 10 ಕೋಟಿ ಕೊಟ್ಟರು ಬೇಡ, ನಮಗೆ ಬೇಕಿಲ್ಲ. ನಮಗೆ ಜಮೀನು ಬೇಕು. ಈಗ ಅವ್ನು ಕೊಡ್ತಾನೆ, ಇವತ್ತು ಕೊಟ್ಬಿಟ್ಟು 2 ಕೋಟಿ ಕೊಟ್ಬಿಟ್ಟು ಎಲ್ಲೂ ತಗೊಳಕ್ಕಾಗಲ್ಲ. ಈಗ ಅವನೇನೋ ದೊಡ್ಡದಾಗೆ ಮಡಿಕೊಂಡೇ, ಬಂಡೆ ಎಲ್ಲ ಮಡಿಕೊಂಡವನೇ, ಏನೋ ಮಾಡ್ಕೊತಾನೆ, ಎಲ್ಲ ಇದು ಮಾಡ್ತಾನೆ. ಇಲ್ಲಿ ನಾವು ಮಾತ್ರ ಕೊಡಲ್ಲ. ಏನೋ ಇಲ್ಲಿನ ರೈತರು ಸಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನು ಕೊಡೋದಿಲ್ಲ, ನಮ್ಮ ಪ್ರಾಣ ಬಿಡ್ತೀವಿ ಹೊರತು ನಾವು ಭೂಮಿಯನ್ನು ಕೊಡೋದಿಲ್ಲ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಏನೋ ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಬಿಡದಿಯಿಂದ ಏನೋ ಬೆಂಗಳೂರಿಗೆ ಪಾದಯಾತ್ರೆ, ಇನ್ನು 3 ದಿನಗಳ ಪಾದಯಾತ್ರೆ ಆರಂಭವಾಗ್ತಾ ಇದೆ. ಎಲ್ಲ ನಾಯಕರು ಬರ್ತಾ ಇದ್ದಾರೆ. ಸಾಗರೋಪಾದಿಯಲ್ಲಿ ರೈತರು ಹಾಗೂ JDSನ BJPಯ ಕಾರ್ಯಕರ್ತರು ಬರ್ತಾ ಇದ್ದಾರೆ. ಏನು 3 ದಿನಗಳ ಪಾದಯಾತ್ರೆ ಯಾವ ರೀತಿಯಾಗಿ ಸಕ್ಸಸ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಹರ್ಷವರ್ಧನ,